ಇಲ್ಲಿ ಒಟ್ಟಾರೆಯಾಗಿ ನಾನು ಮಾಗಡಿ ಮಂಜಣ್ಣ ಅವರು ಜೊತೆಯಲ್ಲಿ ರೈತ ಹೋರಾಟಗಾರರು ಕೆಲವೊಂದಷ್ಟು ಬುದ್ಧಿಜೀವಿಗಳು ಆ ಭಾಗದಲ್ಲಿ ಏನಿದ್ದಾರೆ, ನಾವು ಸಂಪೂರ್ಣ ವಿಷಯವನ್ನ ಕಲೆ ಹಾಕಿದ್ದೇವೆ. ಕನಿಷ್ಠ ಪಕ್ಷ 10 ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ 80% ಜನ ರೈತರು ಇದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಕೃಷಿ ಜಮೀನನ್ನ ಭೂಸ್ವಾಧೀನ ಆಗ್ತಕ್ಕಂಥದ್ದಕ್ಕೆ ನಾವು ಒಪ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನ ಬಹುಶಃ ಮಂಜಣ್ಣನ ಹತ್ರ ಏನಾದರೂ ಒಂದು ವಿಡಿಯೋ ಇದ್ರೂ ಕೂಡ ತೋರಿಸ್ಬೋದಪ್ಪ. ನಾಳೆ ಅಲ್ಲೇ ಎಲ್ಲ ತೋರಿಸ್ತೀವಿ ವಿಚಾರಗಳು. ಯಾಕೆಂದರೆ ಈಗ ಜಂಟಿ ಸರ್ವೆಗಳು ನಡೀತಾ ಇದೆ. ಅಲ್ಲಿ GBDA ಅಧಿಕಾರಿಗಳು ಒಂದು ಕಡೆ, ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಪಾಪ ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಬಹಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ. ಅವರನ್ನ ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು, ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮಕಿ ಹಾಕೋದು, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಅವ್ರ ಹೆಸರು ಬೇಡ, ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲೇಬೇಕು, ಗೊತ್ತಾಗ್ತದೆ. ಯಾತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು ಅಷ್ಟು ಸಿಬ್ಬಂದಿಗಳು ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆನೂ ನಿಮ್ಗೆ ಇಲ್ಲದೆ ಹೋದ್ಮೇಲೆ ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ. ಹಾಗಾಗಿ 80% ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಚೀಮಾರಿಯನ್ನು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು AVನಲ್ಲಿ ಪ್ಲೇ ಮಾಡ್ತೇವೆ. ಯಾಕೆಂದರೆ ನಾಳೆ ಬರ್ತಾ ಇರ್ತಕ್ಕಂಥದ್ದು ರೈತರೇ, ಯಾರು 10 ಹಳ್ಳಿಗಳಲ್ಲಿ ಪ್ರತಿನಿತ್ಯ ಯಾತನೆ ಅನುಭವಿಸ್ತಾ ಇದ್ದಾರೆ, ಕೃಷಿ ಮಾಲೀಕರು ಯಾರಿದ್ದಾರೆ, ನೊಂದಿರ್ತಕ್ಕಂಥವ್ರು, ಬೇಸತ್ತಿರ್ತಕ್ಕಂಥ ರೈತರು ಆಕ್ರೋಶ ಭರಿತವಾಗಿ ನಾಳೆ ದಿನ ನಮ್ಮ ಜೊತೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಅವರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹಾಗಾಗಿ ಅಲ್ಲೂ ಬಹುಶಃ ನಿಮಗೆ ಸಾಕಷ್ಟು ವಿಷಯಗಳು ರೈತರು ಮಾತನಾಡ್ತಕ್ಕಂಥದ್ದು ನಾವು ನೋಡ್ಬೋದು. ನಾಳೆ ದಿನ ಅವರು ಕೂಡ ಮಾತನಾಡಬೇಕಾಗ್ತದೆ. ಯಾಕೆಂದ್ರೆ ಅವರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ನೋವೇನಿದೆ ಅದು ಇಡೀ ರಾಜ್ಯದ ಜನತೆಗೂ ಕೂಡ ಇವತ್ತು ತಿಳಿಬೇಕಾಗ್ತದೆ. ಅದು ನಾಳೆ ದಿನ ಮಾತನಾಡ್ತೇವೆ. ಹಿಂದೆನೇ ಹೋಗಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.